ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅನಿತಾ ವ್ಲಾಗ್ಸ್. ಇವತ್ತು ರವೆ ವಾಂಗಿಬಾತ್ ಹೇಗೆ ಮಾಡೋದು ಅಂತ ತಿಳಿಯೋಣ. ಈ ರವೆ ವಾಂಗಿಬಾತ್ಗೆ ನಾನಿಲ್ಲಿ 1.5 ಪಾವಷ್ಟು ಬನ್ಸಿ ರವೆ ತೊಗೊಂಡಿದ್ದೀನಿ. ಬನ್ಸಿ ರವೆನ ಮಾಮೂಲಿ ಉಪ್ಪಿಟ್ಟು ಹೇಗೆ ಹುರಿಬೇಕೋ ಹಾಗೆ ಚೆನ್ನಾಗಿ ಹುರ್ಕೊಂಡ್ರೆ ಸಾಕು. ಇದಕ್ಕೆ ಬೇಕಾಗಿರೋಂಥ ಸಾಮಗ್ರಿ ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿ, ಇದಕ್ಕೆ ದಪ್ಪ ಮೆಣಸಿನ್ಕಾಯಿ, ಟೊಮೊಟೊ ಮತ್ತು ವಾಂಗಿಬಾತ್ ಪುಡಿ. ಇದು ದಮ್ ವಾಂಗಿಬಾತು ತುಂಬ ಚೆನ್ನಾಗಿರುತ್ತೆ. ಮಾಮೂಲಿ ಉಪ್ಪಿಟ್ಟನ್ನೇ ತಿಂದು ಬೇಜಾರಾಗಿರುತ್ತೆ. ರವೆ ಪುಳಿಯೋಗರೆ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ಈಗ ರವೆಯಲ್ಲಿ ವಾಂಗಿಬಾತ್ ಮಾಡೋದು ಹೇಗೆ ಅಂತ. ಮತ್ತು ಇದಕ್ಕೆ ಕರಿಬೇವು, ಕೊತ್ತಂಬರಿ. ಇಲ್ಲಿ 1.5 ಪಾವು ರವೆನ ತೊಗೊಂಡಿದ್ದೀನಿ. ಆ ರವೆನ ನಾವು ಉಪ್ಪಿಟ್ಟಿಗೆ ಹೇಗೆ ಹುರಿತೀವಿ ಗಮ್ಮನೋ ರೀತಿ ಆಗಿ ಹುರಿಬೇಕು. ಒಂದು ಬಾಣಲೆ ಇಟ್ಟು ಎಣ್ಣೆ ಹಾಕಿ ಅದಕ್ಕೆ ಕಡಲೆಬೇಳೆ, ಸಾಸಿವೆ, ನಾವು ತೊಗೊಂಡಿರೋಂಥ ಚಾಪರಲ್ಲಿ ಈರುಳ್ಳಿನೆಲ್ಲ ಸಣ್ಣಗೆ ಕತ್ತರಿಸ್ಕೊಂಡು, ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಉಪ್ಪಿಟ್ಟಿಗೆ ಹೇಗೆ ಕತ್ತರಿಸ್ತೀವಿ ಆ ರೀತಿಯೇ ಕತ್ತರಿಸಿ ಈಗ ಒಗ್ಗರಣೆಗೆ ಹಾಕೋಣ. ನೋಡಿ, ಈರುಳ್ಳಿ ಹಸಿಮೆಣಸಿನ್ಕಾಯಿ ಕತ್ತರಿಸಿದ್ದೀನಿ. ಈಗ ಇಲ್ಲಿ ಆ ಬಾಣಲೆಯಲ್ಲಿ ಕಡಲೆಬೇಳೆ ಮತ್ತು ಸಾಸಿವೆ ಹಾಕಿದ್ದಾನೆ, ಅದರೊಟ್ಟಿಗೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡೋಣ. ನೋಡಿ, ಸಾಸಿವೆ, ಕಡಲೆಬೇಳೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಹೆಚ್ಚಿದಂಥ ಟೊಮೊಟೊ, ಅದನ್ನು ಕೂಡ ನಾನು ಚಾಪರಲ್ಲೇ ಕಟ್ ಮಾಡಿಕೊಂಡೆ. ನೋಡಿ, ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ತೊಗೊಂಡಿದ್ದಂಥ ಬೆಳ್ಳುಳ್ಳಿ ಶುಂಠಿನ ಪೇಸ್ಟ್ ಮಾಡ್ಕೊಳ್ಳೋಣ, ರುಬ್ಕೊಳ್ಳೋಣ ಮಿಕ್ಸಿಲಿ, ಜಾಸ್ತಿ ನೀರು ಹಾಕುವಂತೆ. ಮತ್ತು ತೊಗೊಂಡಂಥ ದಪ್ಪ ಮೆಣಸಿನ್ಕಾಯಿನೂ ಕೂಡ ಹೆಚ್ಚಿ ಈರುಳ್ಳಿ ಟೊಮೊಟೊ ಜೊತೆಗೆ ಫ್ರೈ ಮಾಡ್ತಾಯಿದ್ದೀನಿ. ನಾವು ಈ ವಾಂಗಿಬಾತ್ ಈಗ ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈ ವಾಂಗಿಬಾತ್ಗೆ ಬದನೆಕಾಯಿ ಹಾಕ್ಕೋಬೋದು, ಹಸಿ ಬಟಾಣಿ ಹಾಕ್ಬೋದು, ಗೋಡಂಬಿ ಹಾಕ್ಬೋದು, ಕಾಯಿ ತುರಿ ಹಾಕ್ಬೋದು. ಆದರೆ ನಾನಿಲ್ಲಿ ಇಷ್ಟನ್ನೇ ಹಾಕಿ ಮಾಡ್ತಾಯಿರೋದು. ಈರುಳ್ಳಿ, ಟೊಮೊಟೊ, ದಪ್ಪ ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಸಾಸಿವೆ, ಕಡಲೆಬೇಳೆ. ಯಾಕಂದರೆ ಇವತ್ತು ಬದನೆಕಾಯಿ ಇರಲಿಲ್ಲ, ಹಾಗಾಗಿ ಬರೀ ದಪ್ಪ ಮೆಣಸಿನ್ಕಾಯಿ ಹಾಕಿ ವಾಂಗಿಬಾತ್ ಮಾಡೋದು. ಬರೀ ದಪ್ಪ ಮೆಣಸಿನ್ಕಾಯಿ ಹಾಕಿ ಕೂಡ ಮಾಡ್ಬೋದು, ತುಂಬ ರುಚಿ ಬರುತ್ತೆ. ತಿನ್ನೋದವರು ಕೂಡ ಇದನ್ನು ಮತ್ತೊಮ್ಮೆ ಕೇಳಿ ಹಾಕ್ಸ್ಕೊಂಡು ತಿಂತಾರೆ. ಈ ರೀತಿ ಮಾಡಿ ನೋಡಿ. ಆಯಿತು, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಹಾಕಿದ್ವಿ. ಮತ್ತೀಗ 1.5 ಸ್ಪೂನಷ್ಟು ವಾಂಗಿಬಾತ್ ಪುಡಿ ಹಾಕ್ತಾಯಿದ್ದೀನಿ. ನೋಡಿ, 1 ಸ್ಪೂನು, ಅರ್ಧ ಸ್ಪೂನಷ್ಟು ವಾಂಗಿಬಾತ್ ಪುಡಿ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಈಗ ಫ್ರೈ ಆಗ್ತಾಯಿದೆ ಈರುಳ್ಳಿ, ಟೊಮೊಟೊ, ವಾಂಗಿಬಾತ್ ಪುಡಿ, ದಪ್ಪ ಮೆಣಸಿನ್ಕಾಯಿ. ಈಗ ನೀರು ಹಾಕೋಣ. ನಾವು ಉಪ್ಪಿಟ್ಟಿಗೆ ಎಷ್ಟು ಹಾಕ್ತೀವಿ ಅಷ್ಟೇ ನೀರು ಹಾಕಿ. ಇದಕ್ಕೇನು ಕಡಿಮೆನೂ ಬೇಡ, ಜಾಸ್ತಿನೂ ಬೇಡ. ಈಗ ನಾನು ನೀರು ಹಾಕಿದೆ. ಇದು ಹಿಂಗೆ 1 ನಿಮಿಷ ನೀರಲ್ಲಿ ಬೇಯ್ತಾ ಇರಲಿ. ನಂತರದಲ್ಲಿ ರವೆ ಹಾಕೋಣ ಅಷ್ಟೇ. ಬೇಕಂದರೆ ನೀವು ಕಾಯಿ ತುರಿ ಹಾಕ್ಕೋಬೋದು, ಗೋಡಂಬಿ ಹಾಕ್ಬೋದು, ಹಸಿ ಬಟಾಣಿ ಹಾಕ್ಬೋದು, ಬದನೆಕಾಯಿ ಹಾಕ್ಬೋದು. ಇವತ್ತು ಬದನೆಕಾಯಿ ಇಲ್ಲ, ನಾನು ಬರೀ ದಪ್ಪ ಮೆಣಸಿನ್ಕಾಯಿ ಹಾಕಿ ಮಾಡ್ತೇನೆ. ಕೊತ್ತಂಬರಿ ಸೊಪ್ಪು ಹಾಕಾಯಿತು. ನೀರು ಮಳ್ತಾ ಇದೆ. ಈಗ ರವೆ ಹಾಕೋಣ. ರವೆನ ಹಾಕಿ ನೋಡಿ, ಮಳ್ತಾ ಇದೆ. ರವೆನ ಹಾಕಿ ತಿರುಗಿಸಿ ಒಂದು ತಟ್ಟೆನ ಕ್ಲೋಸ್ ಮಾಡಿದ್ರೆ ರುಚಿಯಾದ ರವೆ ವಾಂಗಿಬಾತ್ ರೆಡಿ. ನೋಡಿ, ಖಂಡಿತ ಇದನ್ನು ಮನೇಲಿ ಟ್ರೈ ಮಾಡಿ. ನಮ್ಮ ಅಡುಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.